ಐಸಿಐಸಿಐ ಪ್ರುಡೆನ್ಷಿಯಲ್ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಫಂಡ್ ಒಂದು ಓಪನ್ ಎಂಡೆಡ್ ಇಕ್ವಿಟಿ ಯೋಜನೆ ಆಗಿದೆ. ಇದು ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡುತ್ತೆ. ಈ ಯೋಜನೆ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸ್ಪೇಸ್ ನಲ್ಲಿ ಕಾರ್ಯನಿರತ ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತೆ. ಇದರಲ್ಲಿ ಬ್ಯಾಂಕಿಂಗ್, ಬ್ರೋಕಿಂಗ್, ಅಸೆಟ್ ಮ್ಯಾನೇಜ್ಮೆಂಟ್, ವೆಲ್ತ್ ಮ್ಯಾನೇಜ್ಮೆಂಟ್, ಇನ್ಶೂರೆನ್ಸ್ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಸೇರಿವೆ. ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ ಭಾರತೀಯ ಅರ್ಥವ್ಯವಸ್ಥೆಯ ಪ್ರತಿಯೊಂದು ವಿಭಾಗವನ್ನ ಸಂಚಾಲನೆ ಮತ್ತು ಪ್ರಭಾವಿ ಮಾಡುತ್ತೆ. ಬ್ಯಾಂಕಿಂಗ್ ಫಂಡಮೆಂಟಲ್ ನಲ್ಲಿ ಸುಧಾರಣೆ ಮತ್ತು ಫೇವರೇಬಲ್ ಎನ್ವೈರನ್ಮೆಂಟ್ ಅನ್ನು ನೋಡುತ್ತಾ ಭವಿಷ್ಯದಲ್ಲಿ ಈ ಸೆಕ್ಟರ್ನ ಉತ್ತಮ ಪ್ರದರ್ಶನದ ಆಶಯ ಇದೆ. ಈ ಸ್ಕೀಮ್ ಇಂದ ಅವಕಾಶಗಳ ಲಾಭ ಪಡೆಯಲು ಪ್ರಯತ್ನಿಸುತ್ತೆ ಮತ್ತು ನಿಮಗೆ ಲಾಂಗ್ ಟರ್ಮ್ ನಲ್ಲಿ ವೆಲ್ತ್ ಕ್ರಿಯೇಷನ್ ನಲ್ಲಿ ಸಹಾಯ ಮಾಡಲು ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ಸ್ ನಲ್ಲಿ ಕಾರ್ಯನಿರತವಾದ ಕಂಪನಿಗಳ ಷೇರುಗಳಲ್ಲಿ ತನ್ನ ಟೋಟಲ್ ಅಸೆಟ್ಸ್ ನ ಕನಿಷ್ಠ 80% ಹೂಡಿಕೆ ಮಾಡುತ್ತೆ. ಮತ್ತೆ ಸ್ಟಾಕ್ ಸೆಲೆಕ್ಷನ್ ಸಮಯ ಬಂದಾಗ ಸ್ಕೀಮ್ ಮಲ್ಟಿ ಕ್ಯಾಪ್ ಸ್ಟ್ರಾಟಜಿಯನ್ನು ತನ್ನದಾಗಿಸುತ್ತೆ. ಇದು ವ್ಯಾಲ್ಯೂ ಮತ್ತು ಗ್ರೋತ್ ಸ್ಟೈಲ್ ನ ಮಿಶ್ರಣ ಬಳಸುತ್ತೆ. ಅದರ ಲಕ್ಷ್ಯ ಗ್ರೋತ್ ಅಪ್ರೋಚ್ ಕಡೆ ಇರುತ್ತೆ. ಇಲ್ಲಿ ಫೋಕಸ್ ಇರೋದು ಕಂಪನಿಯೊಳಗೆ ಒಂದು ವಿವಿಧತೆಯ ಪೋರ್ಟ್ಫೋಲಿಯೋ ನಿರ್ಮಿಸೋದು, ಅಂದ್ರೆ ರಿಸ್ಕ್ ಮ್ಯಾನೇಜ್ ಮಾಡುತ್ತಾ ವಿಭಿನ್ನ ಸೆಂಟರ್ಸ್ ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಲ್ಲಿ ಹೂಡಿಕೆ ಮಾಡೋದು. ನಿಮ್ಗಾಗಿ ಸೂಕ್ತ ಸ್ಕೀಮ್ ನೋಡೋದು. ಈ ಸ್ಕೀಮ್ ಯಾವ ಹೂಡಿಕೆದಾರರಿಗೆ ಸೂಕ್ತ ಅಂದ್ರೆ ಇಕಾನಮಿ ಜೊತೆಗೆ ಹೈ ಕೋರಿಲೇಷನ್ ಇರುವ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಮಾಡೋವರಿಗಾಗಿ, 5 ವರ್ಷ ಅಥವಾ ಹೆಚ್ಚು ಅವಧಿಗೆ ಹೂಡಿಕೆ ಮಾಡೋರಿಗೆ. ಒಟ್ಟಿನಲ್ಲಿ ಈ ಸ್ಕೀಮ್ನ ಕೆಲವು ಮುಖ್ಯ ಅಂಶಗಳು ಇಲ್ಲಿವೆ. ಭಾರತೀಯ ಅರ್ಥವ್ಯವಸ್ಥೆಯ ವಿಕಾಸತೆಯನ್ನು ಮುಂದೆ ಕೊಂಡೊಯ್ಯುವ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಿ. ಐಸಿಐಸಿಐ ಪ್ರುಡೆನ್ಷಿಯಲ್ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಫಂಡ್ ನಲ್ಲಿ ಹೂಡಿಕೆ ಹಿಂದೆ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.